today's class. Can we have a recall on yesterday class? हाँ सर. Yeah, please. ಗುಂಪಿನ ಪ್ರಕಾರಗಳು ಹೇಳಿದ್ರಿ ಸರ್. Okay. Can you explain one type ಸ್ವಯಂ of group? ಪ್ರೇರಿತ Only one ಸ್ವಯಂ type. ಪ್ರೇರಿತ ಹಾ ಸರ್, ಸ್ವಯಂ ಪ್ರೇರಿತ ಮತ್ತು ಸ್ವಯಂ ಪ್ರೇರಿತವಲ್ಲದ ಗುಂಪುಗಳು ಫಸ್ಟ್ ಪ್ರಕಾರ ಆಗೈತ್ರಿ ಸರ್ ಇದು. Hmm. ಸ್ವಯಂ ಪ್ರೇರಿತ ಗುಂಪು ಅಂತಂದ್ರೆ ನಮ್ ಸ್ವಂತ ಆಯ್ಕೆ ಇರತ್ರಿ ಸರ್ ಅದ್ರೊಳಗ. Hmm. ಆಮೇಲೆ ಹಲವಾರು ಪ್ರಯತ್ನದ ಮುಖಾಂತರ ಗುಂಪಿಗೆ ಸೇರಿರ್ತೀವ್ರಿ. Okay. ಉದಾಹರಣೆಗೆ NSS ಅಂತ ಹೇಳ್ಬೋದು. Okay. ಮತ್ತ ಇನ್ನೊಂದ್ರಿ ಸರ್, ಸ್ವಯಂ ಪ್ರೇರಿತವಲ್ಲದ ಗುಂಪುಗಳು ಅಂತಂದ್ರೆ ನಾವು ಹುಟ್ಟಿನಾಗಿಂದ ಗುಂಪಿಗೆ ಸೇರಿರ್ತೇವ್ರಿ. ಇದ್ರೊಳಗೆ ಯಾವುದೇ ಆಯ್ಕೆ ಇರಲ್ರಿ. Hmm. ಉದಾಹರಣೆಗೆ ಕುಟುಂಬ ಅಂತ ಹೇಳ್ತೀವಿ ಸರ್. Good. Any other? The second type of group can explain. ಬೇರೆ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೋದಾ ಎರಡನೇ ಪ್ರಕಾರದ ಗುಂಪು? ಅಕ್ಷತಾ ಬುರ್ಲಿ. ತೆರೆದ ಮತ್ತು ಮುಚ್ಚಿದ ಗುಂಪುಗಳು ಸರ್. ಹ್ಮ್. ತೆರೆದ ಗುಂಪು ಅಂದ್ರಿ ಒಂದು ಗುಂಪು ಇರ್ತೈತ್ರಿ, ಅಲ್ಲಿ ಸದಸ್ಯರ ಇದ್ದ ಮತ್ತು ಹೊರತು ಹೋಗ್ತಾರ್ರಿ. ಹೇಳ್ರಿ ಎಕ್ಸ್ಪ್ಲೇನ್ ಮಾಡ್ರಿ. ಮುಕ್ತ ಗುಂಪುಗಳು ಖಚಿತವಾದ ಸದಸ್ಯರು ಹೊರತು ಹೋಗುತ್ತಾರೆ ಸರ್. ಇಷ್ಟೇನಾ? ಅಂದ್ರೆ ಮತ್ತ ಆ ಗುಂಪಿನ ಬ್ಯಾರೆ ಸದಸ್ಯರನ್ನು ಸೇರ್ಸ್ಕೋಬಹುದ್ರಿ ಸರ್. ಅಂತ ಮುಚ್ಚಿದ ಗುಂಪು ಅಂದ್ರಿ ಅಂದ್ರೆ ಒಂದು ಗುಂಪು ತಯಾರಾದ್ಮೇಲೆ ಅದ್ರಾಗ ಬ್ಯಾರೆ ಸದಸ್ಯರನ್ನ ಸೇರ್ಸ್ಕೊಳಕ್ ಆಗೋದಿಲ್ರಿ ಸರ್. ಮತ್ತೆ ಬೇರೆ ನೆಕ್ಸ್ಟ್ ಯಾರಾದ್ರೂ ಹೇಳ್ಬೋದಾ? ಸರ್, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಗುಂಪುಗಳು ಸರ್ ದ್ವಿತೀಯ ಗುಂಪುಗಳು ಅಂತ ಹೇಳ್ತಾರಲ್ರಿ ಸರ್. ಪ್ರಾಥಮಿಕ ಅಂದ್ರೆ ಅವ್ರು ಸದಸ್ಯರೊಂದಿಗೆ ನಿಕಟ ಅಂತ ಸಂಬಂಧ ಹೊಂದಿರ್ತಾರ್ರಿ. ಉದಾಹರಣೆಗೆ ಕುಟುಂಬ ರೀ, ಮತ್ತ ನಮ್ಮ ನೆರೆ ಹೊರೆ ಅಕ್ಕಪಕ್ಕದಂತವ್ರಿ. ಮತ್ತ ದ್ವಿತೀಯ ಗುಂಪುಗಳು ಅಂತಂದ್ರೆ ಸರ್ ಅಲ್ಲೇ ಒಪ್ಪಂದದ ಮೇಲೆ ಸಂಬಂಧಗಳು ಏರ್ಪಟ್ಟಿರ್ತಾವ್ರಿ ಸರ್. ಇಷ್ಟೇ ಗೊತ್ತಿಲ್ಲ ಸರ್. ಮತ್ತೆ ಬೇರೆ ಯಾರಾದ್ರೂ? Any English medium students? Rubina, Badgir. ಸರ್, ಪ್ರಾಥಮಿಕ ಗುಂಪುಗಳಲ್ಲಿ ಭಾವನೆ ಹಂಚಿಕೊಳ್ತಾರೆ ಸರ್. ತಮ್ಮ ಇದು ಜವಾಬ್ದಾರಿಯನ್ನು ಹಂಚಿಕೊಳ್ತಾರೆ ಸರ್. ನೆರೆಹೊರೆಯವರ ಜೊತೆ ಹಂಚಿಕೊಳ್ಳುವುದು, ಕುಟುಂಬದ ಜೊತೆ ಹಂಚಿಕೊಳ್ತಾರೆ. Okay, good. Any English medium students are there? No one is there from English medium? Out of three? Rubina is there? sir. Yeah. Can you explain? Natural and formal group, sir. Explain it. Sir, explain ಮಾಡಕ್ ಬರಲ್ರಿ ಇಂಗ್ಲಿಷ್. ಕನ್ನಡದಲ್ಲೇ ಹೇಳ್ರಿ. ಬೇರೆ ಯಾರಾದ್ರೂ? ತ್ರಿವೇಣಿ, ಬಡ್ಗೇರ್, ಇಬ್ರು ಇಲ್ಲ? ಸರ್ ಪ್ರೀತಿ ಬಡ್ಗೇರ್. ಎಸ್, ಪ್ರೀತಿ ಬಡ್ಗೇರ್. ಸರ್, ನ್ಯಾಚುರಲ್ ಗ್ರೂಪ್ ಅಂದ್ರೆ ಹಿಂಗ ತನ್ನಿಂದ ತಾನೇ ಕ್ರಿಯೇಟ್ ಆಗಿರುತ್ತೆ ಸರ್. ಎಕ್ಸಾಂಪಲ್ ಬೀದಿ ಮಕ್ಕಳು ಅಂತ ಹೇಳಿದ್ರಿ ಸರ್.
ಫಾರ್ಮ್ ಗ್ರೂಪ್ಸ್ ಅಂದ್ರೆ ಸರ್ ಅದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಂದು ಫಾರ್ಮ್ ಮಾಡಿರ್ತಾರೆ ಸರ್ ಗ್ರೂಪ್ನ. ಕ್ರಿಕೆಟ್ ಗ್ರೂಪ್ ಆಗಿರ್ಬೋದ್ರಿ ಸರ್, ಪರ್ಟಿಕ್ಯುಲರ್ ಪರ್ಪೋಸ್ ಇಂದ ಕ್ರಿಯೇಟ್ ಮಾಡಿರ್ತಾರೆ ಸರ್. Fine. So in last class we have been discussed about the various types of group and how these groups are created and on what basis it has been created, that we have been discussed. And in today's class we are going to discuss about the type of membership and time duration. ಆ ಗುಂಪುಗಳು ಯಾರು ಸದಸ್ಯರಾಗಬೇಕು ಮತ್ತು ಎಷ್ಟು ಅವಧಿಯವರೆಗೆ ಅವರು ಆ ಒಂದು ಗುಂಪಿನಲ್ಲಿ ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀವಿ. ಗುಂಪುಗಳು ನಾವು ಚರ್ಚೆ ಮಾಡಿದ ಹಾಗೆ ವಿವಿಧ ಉದ್ದೇಶಗಳಿಗೋಸ್ಕರ, ವಿವಿಧ ಕಾರ್ಯಗಳಿಗೋಸ್ಕರ ಇದು ಹುಟ್ಕೊಂಡಿರ್ತದೆ. ಗ್ರೂಪ್ಸ್ ಆರ್ ಕ್ರಿಯೇಟೆಡ್ ಫಾರ್ ದ ಪರ್ಪಸ್ ಆಫ್ ವೇರಿಯಸ್ objectives, to complete the intensities, to fulfill the needs of group members, and for many reasons. As we have been discussed, street children's group, we have been discussed about cricket teams. We have, even we can take example of youth groups. We can take example of self-help groups. We can take example of farmers group. We can take example of NSS group. We can take example of NCC cadets. We can take example of Young Women Christian Associations. We can take example of Young Men Christian Association. It means YWCA and YMCA we used to call. And many groups are there which has constructed for the purpose, for the intents, for the activity. ಒಂದಲ್ಲ ಒಂದು ಕಾರ್ಯವನ್ನ ಹಮ್ಮಿಕೊಳ್ಳಲಿಕ್ಕೆ, ಒಂದಲ್ಲ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ ನಾವು ಗುಂಪುಗಳನ್ನ ರಚನೆ ಮಾಡ್ಕೊಂಡಿರ್ತೀವಿ. ನಾವು ಹಿಂದಿನ ತರಗತಿಯಲ್ಲಿ ಅದರ ವಿವಿಧ ಪ್ರಕಾರಗಳನ್ನ ಉದಾಹರಣೆಯ ರೂಪದಲ್ಲಿ ನೋಡಿದ್ವಿ. ಒಂದು ಬೀದಿ ಮಕ್ಕಳ ಗುಂಪು ಅಂತ ಇರ್ತದೆ, ನ್ಯಾಚುರಲ್ ಗ್ರೂಪ್. ಅದ್ಯಾರು ನೀವು ಅಲ್ಲಿ ಮನೆಯಿಂದ ಓಡಿ ಹೋದ ಮಗು ಆ ಗುಂಪಿಗೆ ಸೇರ್ಬೇಕು ಅಂತಕ್ಕಂಥದ್ದೇನಿಲ್ಲ. ಬಟ್ ಆ ಒಂದು ಸನ್ನಿವೇಶಗಳು ಆ ಮಗುವಿಗೆ ಪ್ರೇರಣೆಯನ್ನ ನೀಡ್ತವೆ ಆ ಗುಂಪಿನ ಜೊತೆಗೆ ಸೇರ್ಕೊಳ್ಳಿಕ್ಕೆ. ಆ ಒಂದು ಸನ್ನಿವೇಶದಲ್ಲಿ ಆ ಮಗುವಿಗೆ ಅದು ಒಂದು ಇನ್ಫ್ಲೂಯೆನ್ಸ್ ಮಾಡಿದೆ, ಆ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತದೆ. ಯಾಕಂದ್ರೆ ಯಾರು ಇಲ್ಲ ನನ್ನವರು ಅಂತಂದ್ರೆ ನಾನು ಯಾರಿಗಾದ್ರೂ ಗುರ್ತಿಸ್ಕೋಬೇಕು, ನಾನು ಯಾರ ಜೊತೆಗಾದ್ರೂ ಇರ್ಬೇಕು ಅಂತಕ್ಕಂಥ ಭಾವನೆ ಆ ಮಗುವಿನಲ್ಲಿ ಹುಟ್ಕೊಳ್ತದೆ. ಸೊ ಹೀಗೆ ಹಲವಾರು ಪ್ರಕಾರಗಳನ್ನು ನಾವು ನೋಡ್ತೀವಿ. ಅದ್ರ ಜೊತೆಗೆ ರೈತರ ಗುಂಪುಗಳಿದಾವೆ, ಇಟ್ ಈಸ್ ಫಾರ್ ಅನ್ ಇಂಟೆನ್ಸ್. ಯುವಕರ ಗುಂಪುಗಳಿದಾವೆ, ಅದು ಒಂದು ಉದ್ದೇಶಕ್ಕೋಸ್ಕರ ರಚನೆ ಆಗಿರ್ತಕ್ಕಂಥದ್ದು. ಸ್ವಸಹಾಯ ಗುಂಪುಗಳಿದಾವೆ, ಅದು ಒಂದು ಉದ್ದೇಶಕ್ಕೋಸ್ಕರ ರಚನೆ ಆಗಿರ್ತಕ್ಕಂಥ ಗುಂಪು. ಮಕ್ಕಳ ಗುಂಪುಗಳಿದಾವೆ, ಅದು ಒಂದು ಉದ್ದೇಶಕ್ಕೋಸ್ಕರ ರಚನೆ ಆಗಿರ್ತಕ್ಕಂಥ ಗುಂಪು. ಕಿಶೋರಿಯರ ಗುಂಪುಗಳಿದಾವೆ, ಅದು ಕೂಡ ಒಂದು ಉದ್ದೇಶಕ್ಕೋಸ್ಕರ ರಚನೆ ಆಗಿರ್ತಕ್ಕಂಥ ಗುಂಪು. ಹೀಗೆ ಹಲವಾರು ಅಂಶಗಳನ್ನ ನಾವಲ್ಲಿ ನೋಡ್ತೀವಿ.
ಈ ಒಂದು ಇದರಲ್ಲಿ ನಾವು ಹೀಗೆ ನೋಡ್ತಾ ಹೋದಾಗೆ ಪ್ರತಿ ಗುಂಪಿಗೂ ಕೂಡ ಸದಸ್ಯರಿದ್ದಾರೆ, ಪ್ರತಿ ಗುಂಪಿಗೂ ಕೂಡ ಒಂದಿಷ್ಟು ಟೈಮ್ ಡ್ಯೂರೇಷನ್ ಅಂತ ಇರ್ತದೆ. ಯಾಕಂದ್ರೆ ಗುಂಪುಗಳು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಗುಂಪಿನ ಸದಸ್ಯರು ಕೂಡ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವಿ ಡೈ ಇನ್ ಒನ್ ಆರ್ ಅದರ್ ಡೇ. ನಾವ್ ಯಾವಾಗಾದ್ರೂ ಒಂದಿನ ಸಾಯಲೇಬೇಕು, ಆ ಗುಂಪಿನ ಸದಸ್ಯರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಮ್ಮ ಭಾವಚಿತ್ರ ಇಟ್ಟು ಪೂಜಿಸ್ತಕ್ಕಂಥ ಸಂದರ್ಭಗಳು ಕೂಡ ಬರ್ತಾವೆ, ಅವುಗಳಿಗೆ ಹಾರ ಹಾಕ್ತಕ್ಕಂಥ ಸಂದರ್ಭಗಳು ಬರ್ತವೆ. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಇಂಡಿವಿಜುವಲ್ಸ್ ಲೈಫ್. ಯಾವುದೂ ಕೂಡ ವ್ಯಕ್ತಿಯ ಜೀವನದಲ್ಲಿ ಶಾಶ್ವತವಾದದ್ದಲ್ಲ. ಆ ನಿಟ್ಟಿನಲ್ಲಿ ಗುಂಪುಗಳು ರಚನೆ ಆಗ್ತವೆ, ತಮ್ಮ ಉದ್ದೇಶಗಳನ್ನ ನೆರವೇರಿಸ. ಧ್ವನಿ ಕ್ಲಿಯರ್ ಬರ್ಲಾಗಿದ್ರಿ ಸರ್. ಈಗ ಬರ್ತಾ ಇದೆನಾ? ಹಾ ರೀ ಸರ್, ಈಗ ಬರಾತ್ರಿ. ಗುಂಪುಗಳು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ರಚನೆ ಆಗ್ತವೆ, ಆ ಉದ್ದೇಶವನ್ನ ಈಡೇರಿಸ್ಕೊಳ್ತವೆ, ಮತ್ತೆ ಅವುಗಳು ಏನು ಡಿವೈಡ್ ಆಗ್ತಾರೆ, ತಮ್ಮ ಕೆಲಸಗಳನ್ನ ತಾವು ಮಾಡ್ಕೊಳ್ತಾರೆ, ಮತ್ತೆ ಅವಶ್ಯಕತೆ ಬಂದಾಗ ಮತ್ತೆ ಸೇರ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ವಸಹಾಯ ಗುಂಪನ್ನ ನೀವು ಉದಾಹರಣೆಯಾಗಿ ತಗೊಂಡಿದ್ರೆ, ನೀವು ಹಳ್ಳಿಗಳಿಂದ ಇದ್ದವರಿದ್ರೆ ಯು ಮೇ ಬಿ ಹ್ಯಾವಿಂಗ್ ಅವೇರ್ನೆಸ್ ಆಫ್ ಇಟ್. ಮೇ ಬಿ ನೀವು ಕೂಡ ಯಾವ್ದಾದ್ರು ಒಂದು ಸ್ವಸಹಾಯ ಸಂಘದ ಸದಸ್ಯರಿರಬಹುದು, ಅಥವಾ ನೀವು ಯಾವ್ದಾದ್ರು ಒಂದು ಕಿಶೋರಿಯರ ಗುಂಪಿನ ಸದಸ್ಯರಿರಬಹುದು, ಅಥವಾ ನೀವು ಯಾವ್ದಾದ್ರು ಒಂದು ಯುವಕರ ಗುಂಪಿನ ಸದಸ್ಯರು ಕೂಡ ಆಗಿರಬಹುದು. ಹಳ್ಳಿಗಳಲ್ಲಿ ಸ್ವಸಹಾಯ ಗುಂಪುಗಳು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನ ಬಂದಿರತಕ್ಕಂಥದ್ದು. ಇದು ವೃಂದಗತ ಸಮಾಜ ಕಾರ್ಯದ ಒಂದು ಕಾನ್ಸೆಪ್ಟ್. ಇದು ಏನು ಸ್ವಸಹಾಯ ಗುಂಪು ಅಂತಂದ್ರೆ, ತಮ್ಮನ್ನ ತಾವು ಸಹಾಯ ಮಾಡಿಕೊಳ್ಳುವುದು. ತಮ್ಮನ್ನ ತಾವು ಹೇಗೆ ಸಹಾಯ ಅಂದ್ರೆ, ಒಂದು 10 ಜನನೋ 12 ಜನನೋ ಮಹಿಳೆಯರು ಇರ್ತಾರೆ, ಯುವಕರು ಇರ್ತಾರೆ, ಪುರುಷರು ಇರ್ತಾರೆ. ಅಂದ್ರೆ ಅವರು ಶ್ರಮಿಕ ವರ್ಗದವರು, ದಿನದ ಕೂಲಿಯ ಆಧಾರದ ಮೇಲೆ ಜೀವನವನ್ನ ನಡೆಸ್ತಕ್ಕಂಥವ್ರು. ಅವರಿಗೆ ಸೇವಿಂಗ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಸ್ವಸಹಾಯ ಗುಂಪುಗಳು ಅಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿ ಜಾರಿಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಏನ್ ಮಾಡ್ತಾರೆ ಇವರು? ತಾವೇನು ದುಡಿದು ಬಂದಿದ್ದಾರೆ, ಒಂದು 100 ರೂಪಾಯಿನೋ 50 ರೂಪಾಯಿನೋ ಒಂದು 150 ರೂಪಾಯಿನೋ, ಆ ದುಡಿದು ಬಂದಿರತಕ್ಕಂತಹ ಕೂಲಿಯ ಹಣದಲ್ಲಿ ಮನೆಯ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಇಟ್ಕೊಂಡು ಮಿಕ್ಕಿದ ಹಣವನ್ನ ವಾರಕ್ಕೆ ಒಂದು ಸಲಿಯ ಹಾಗೆ, ಒಂದು ಸರತಿಯ ಹಾಗೆ 10 ರೂಪಾಯಿನೋ ಅಥವಾ 20 ರೂಪಾಯಿನೋ, ಅಂದ್ರೆ ಗುಂಪು ನಿರ್ಧಾರ ಮಾಡಿರ್ತಕ್ಕಂತಹ ಎಲ್ಲರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ತುಂಬಬಹುದು ಅಂತಕ್ಕಂಥದ್ದನ್ನ ಗುಂಪು ನಿರ್ಧಾರ ಮಾಡಿರ್ತದೋ ಅದರ ಬೇಸ್ ಮೇಲೆ ಅವರು 10 ರೂಪಾಯಿನೋ 20 ರೂಪಾಯಿನೋ ಕೂಡಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 11 ಜನ ಸೇರಿ, 10 ಜನ ಸೇರಿ, 10 ಜನ ಸೇರಿದ್ರೆ ಅದು 100 ರೂಪಾಯಿ ಆಗ್ತದೆ, 15 ಜನ ಸೇರಿದ್ರೆ ಅದು 150 ರೂಪಾಯಿ ಆಗ್ತದೆ. ಸೊ ಇವತ್ತು ಅಂತಹ ಗುಂಪುಗಳು 10 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು 20 ರೂಪಾಯಿಗೆ ಬಂದಿದೆ, 50 ರೂಪಾಯಿಗೆ ಬಂದಿದೆ, 75 ರೂಪಾಯಿಗೆ ಬಂದಿದೆ, 100 ರೂಪಾಯಿಗೆ ಬಂದಿದೆ, 500 ರೂಪಾಯಿಗೆ ಬಂದಿದೆ, ರೈಟ್? 1000ಕ್ಕೆ ಬಂದಿದೆ, 2000ಕ್ಕೆ ಬಂದಿದೆ. ಇಟ್ ಈಸ್ ಆಲ್ ಅಬೌಟ್ ಸೇವಿಂಗ್ಸ್. ಸೊ ಸೇವಿಂಗ್ಸ್ ಮಾಡೋದ್ರಿಂದ ನಮಗೇನ್ ಹೆಲ್ಪ್ ಆಗುತ್ತೆ? ಸೊ ಯಾರೋ ಶಾಂತಮ್ಮಗೋ ಸಿದ್ದಮ್ಮಕ್ಕಗೋ ಯಾರಿಗೋ ಒಬ್ಬರಿಗೆ ಮಕ್ಕಳ ಓದಿಗೆ ಒಂದಿಷ್ಟು ಹಣ ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಗಂಡ ರೈತ ಅಥವಾ ಕೂಲಿ ಕಾರ್ಮಿಕ, ಅವನಿಂದ ತರಕ ಆಗ್ತಾ ಇಲ್ಲ. ಸೊ ಸಿದ್ದಮ್ಮಕ್ಕನು ಕೆಲಸ ಮಾಡಕ್ಕಿನೇ ಅಕ್ಕಿಗೂ ತರ್ಲಿಕ್ಕೆ ಆಗ್ತಾ ಇಲ್ಲ, ಅಕ್ಕಿನೂ ಕೂಲಿ ಕೆಲಸ ಮಾಡಕ್ಕೆ, ಅದು ಮನೆ ಖರ್ಚಿಗೆ ಸಾಕಾಗ್ತಾ ಇದೆ. ಬಟ್ ಮಗನಿಗೆ ಓದಿಸ್ಲೇಬೇಕು, ಆ ದುಡ್ಡನ್ನ ಕಟ್ಟಲೇಬೇಕು. ಏನ್ ಮಾಡೋದು? ತಾನು ಒಂದು ಸ್ವಸಹಾಯ ಗುಂಪಿನ ಸದಸ್ಯ ಇರ್ತಾಳೆ,
ಅಲ್ಲಿ ಹೋಗಿ ಎಲ್ಲಾ ಸದಸ್ಯರು ಸಭೆಗೆ ಸೇರ್ತಾರೆ, ವಾರಕ್ಕೆ ಒಂದು ದಿನ, ತಿಂಗಳಿಗೆ ಒಂದು ದಿನ ಅಂತ. ಅಲ್ಲಿ ಹೋಗಿ ಇಲ್ಲ ನಂದು ಮಗ ಒಂದು ಏನೋ ಸಾಲಿ ಕಲಿತಾನಂತ, ಅವನಿಗೇನೋ ರೊಕ್ಕ ಬೇಕಾಗ್ಯಾವಂತ, ಅದಕ್ಕೊಂದಿಷ್ಟು ಒಂದ್ 1,000 ರೂಪಾಯಿ ನನಗೆ ಸಾಲ ಕೊಡ್ರಿ. ಸೊ ಎಲ್ಲಾ ಸದಸ್ಯರು ಚರ್ಚೆ ಮಾಡ್ತಾರೆ, ಏನಂತ ಹೇಳಿ, ಆ ದುಡ್ಡನ್ನ ಸಿದ್ದಮ್ಮಕ್ಕ ಕೊಡಬೇಕು ಅಥವಾ ಕೊಡಬಾರದು ಅಂತ ಹೇಳಿ. ಕೊಟ್ರೆ ಆಕಿ ಸರಿಯಾಗಿ ರೀಪೇಮೆಂಟ್ ಮಾಡ್ತಾಳ, ಹಣವನ್ನ ಮತ್ತೆ ಮರುಪಾವತಿ ಮಾಡ್ತಾಳ, ಮರುಪಾವತಿ ಮಾಡತಕ್ಕಂತ ಸಾಮರ್ಥ್ಯ ಆಕೆಯ ಕಡೆ ಇದೇನಾ ಅಂತಕ್ಕಂಥದ್ದು. ಇದೆಲ್ಲವನ್ನ ನೋಡಿಬಿಟ್ಟು ಎಲ್ರು ನಿರ್ಧಾರ ಮಾಡಿ ಆಕೆಗೆ 1,000 ರೂಪಾಯಿಯನ್ನ ಕಂತುಗಳ ಆಧಾರದ ಮೇಲೆ ಸಾಲದ ರೂಪದಲ್ಲಿ ಕೊಟ್ಟು ಆಕೆ ಪ್ರತಿ ತಿಂಗಳಿಗೆ ಕಂತಿನ ಆಧಾರದ ಮೇಲೆ ಅದನ್ನು ಮರುಪಾವತಿ ಮಾಡಲಿಕ್ಕೆ, ಜೊತೆಗೆ ಆ 1,000ಕ್ಕೆ ಆಕೆ 1% ಬಡ್ಡಿಯನ್ನ ಕೊಡಬೇಕು ಅಂತಕ್ಕಂತ ಒಂದು ವ್ಯವಸ್ಥೆಯನ್ನು. ಈಗ ಅದೇ ರೊಕ್ಕ ಹೊರಗೆ ಹೋಗಿ ಕೇಳಿದ್ರೆ ಯಾರೋ ಸೌಕಾರ ಮೇಲೆ ಹೋಗಿ ಕೇಳ್ತಾಳೆ, ಅವ 5 ರಂಗ ಬಡ್ಡಿಲ್ ಕೊಡ್ತಾನೆ, 10 ರಂಗ ಬಡ್ಡಿಲ್ ಕೊಡ್ತಾನೆ, 4 ರಂಗ ಬಡ್ಡಿಲ್ ಕೊಡ್ತಾನೆ, ಇಲ್ಲ ನನಗೆ 1% ಬಡ್ಡಿ ಸಿಗ್ತಾ ಇದೆ ಅಲ್ಲ. ಸೊ ಇದೇ ತಗೊಂಡ್ರಾಯ್ತು. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಸ್ವಸಹಾಯ ಸಂಘಗಳು ಅಂದ್ರೆ ಆ 15 ಜನ ಹೆಣ್ಣು ಮಕ್ಕಳ ಗುಂಪಿನಲ್ಲಿ, ಆ 15 ಜನ ಪುರುಷರ ಗುಂಪಿನಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕಡಿಮೆಯ ಬಡ್ಡಿ ದರದಲ್ಲಿ ಹಣವನ್ನ ಕೊಡ್ತಕ್ಕಂಥದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್. ಅಂದ್ರೆ ಅವ್ದು ದುಡ್ಡಿದೆ ಅದ್ರಲ್ಲಿ, ಆ ಗುಂಪಿನಲ್ಲಿ ಅವ್ರೇನ್ ಪುಕ್ಕಟ್ಟ ಕೇಳ್ತಿಲ್ಲ, ಅವರು ಆ ಗುಂಪಿನ ಸದಸ್ಯರಿದ್ದಾರೆ. ಸೊ ನಾನು ಕೊಡ್ತೀನಿ, ರೀಪೇಮೆಂಟ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ಅಲ್ಲಿ ಒಂದು ಸ್ವಸಹಾಯ ಸಂಘಗಳು ಜಾರಿಗೆ ಬರ್ತವೆ. ಅದಾದ್ಮೇಲೆ ರೈತ ಗುಂಪುಗಳು ಬರ್ತವೆ, ರೈತರ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ. ಮತ್ತೆ ಕೂಲಿ ಕಾರ್ಮಿಕರ ಗುಂಪುಗಳು ಜಾರಿಗೆ ಬರ್ತವೆ, ರಚನೆ ಆಗ್ತವೆ, ಅವರ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ. ಹೀಗೆ ಹಲವಾರು ಗುಂಪುಗಳು ಅದರದೇ ಆಗಿರ್ತಕ್ಕಂಥ ಉದ್ದೇಶ, ಅದರದೇ ಆಗಿರ್ತಕ್ಕಂತಹ ಒಂದಿಷ್ಟು ತತ್ವ ಆಧಾರಗಳ ಮೇಲೆ ರಚನೆಗೊಂಡು ಜನರ ಅಭಿವೃದ್ಧಿಗೆ, ಅಂದ್ರೆ ಆ ಒಂದು ಗುಂಪಿನ ಮುಖೇನ ಜನರ ಅಭಿವೃದ್ಧಿಗೆ, ವೈಯಕ್ತಿಕ ಅಭಿವೃದ್ಧಿಗೆ ಅನುವು ಮಾಡಿಕೊಡ್ತಕ್ಕ ನಿಟ್ಟಿನಲ್ಲಿ ಅವುಗಳು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಸೊ ಇವೆಲ್ಲವುಗಳು ಯಾವ ಆಧಾರದ ಮೇಲೆ ರಚನೆ ಆಗ್ತವೆ ಅಂತಕ್ಕಂಥದ್ದು ಬಂದಾಗ, ಒಂದು ಏಜ್ ಬೇಸಸ್, ವಯಸ್ಸಿನ ಆಧಾರದ ಮೇಲೆ. ವಾಟ್ ಈಸ್ ಏಜ್ ಬೇಸಸ್? ಸಿ, ಇಫ್ ಯು ಕನ್ಸಿಡರ್ self-help groups or women self-help groups in villages, their age will be more than 35 years. ಅವರೆಲ್ಲರ ವಯಸ್ಸು 35 ವರ್ಷಕ್ಕಿಂತ ಮೇಲ್ಪಟ್ಟಿರ್ತದೆ. ಅವರೆಲ್ಲರೂ ಒಂದೇ ಏರಿಯಾಕ್ಕೆ ಸಂಬಂಧಪಟ್ಟಿರೋರಾಗಿರ್ತಾರೆ. ಆ ವಯಸ್ಸಿನ ಆಧಾರದ ಮೇಲೆ, ಅಂದ್ರೆ ಅವರೆಲ್ಲರಿಗೂ ತಿಳುವಳಿಕೆಯ ಒಂದು ಮಟ್ಟದಲ್ಲಿ ವಯಸ್ಸಿನ ಆಧಾರ. ನಾನು ಅವಾಗ್ಲೇ ಹೇಳಿದೆ, ಕಿಶೋರಿಯರ ಗುಂಪು ಏನು ವಯಸ್ಸಿರ್ತದೆ? 12 ವಯಸ್ಸಿನಿಂದ ಅಥವಾ 10 ವಯಸ್ಸಿನಿಂದ ಅಪ್ ಟು 18 ವರ್ಷದವರೆಗೆ ಕಿಶೋರಿಯರು, ಅಡೋಲಿಸನ್ಸ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ಮಕ್ಕಳ ಗುಂಪುಗಳು ಅಂತ ಹೇಳಿದೆ ನಾನು ಅವಾಗ್ಲೇ. 6 ವರ್ಷದಿಂದ ಅಪ್ ಟು 18 ವರ್ಷದವರೆಗೆ ಇರ್ತಕ್ಕಂತಹ ವ್ಯಕ್ತಿಗಳನ್ನ ನಾವು ಮಕ್ಕಳು ಅಂತೇಳಿ ಕರಿತೀವಿ. ಅದರಲ್ಲಿ ಕ್ಲಾಸ್ ವೈಸ್ ಅದನ್ನ ಡಿವೈಡ್ ಮಾಡ್ತೀವಿ. ಆಮೇಲೆ ಕೃಷಿಕರ ಗುಂಪು ಅಂತ ಹೇಳಿದೆ, ಒಂದು ನಿರ್ದಿಷ್ಟವಾದ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಹಿರಿಯರೆಲ್ಲರೂ ಕೂಡಿರ್ತಕ್ಕಂಥ ಗುಂಪು. ಯುವಕರ ಗುಂಪುಗಳು ಅಂತ ಹೇಳಿದೆ. ಯುವಕರ ಗುಂಪು ಏನು? 19ನೇ ವರ್ಷದಿಂದ ಅಪ್ ಟು 35ನೇ ವರ್ಷದವರೆಗೆ ಇರ್ತಕ್ಕಂಥವ್ರು ಎಲ್ರು ಏನು ಯುವಕರು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅವರ ಒಂದು ಗುಂಪು ಅಂತ. ಸೊ ದ ಗ್ರೂಪ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಆರ್ ಕ್ರಿಯೇಟೆಡ್ ಆನ್ ದ ಬೇಸ್ ಆಫ್ ಏಜಸ್ ಆಫ್ ಇಂಡಿವಿಜುವಲ್ಸ್
ಪ್ರತಿಯೊಬ್ಬ ವ್ಯಕ್ತಿಯ ವಯಸ್ಸಿನ ಆಧಾರದ ಮೇಲೆ ಗುಂಪುಗಳು ರಚನೆ ಆಗ್ತವೆ. ಸಿ ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದೆ ಒಂದು ಸ್ವಸಹಾಯ ಗುಂಪನ್ನ ರಚನೆ ಮಾಡ್ಕೋಬೇಕು. ಸೊ ಇರೋರೆಲ್ರು ನನ್ನ ವಯಸ್ಸಿನವರ ತಲೆಯಲ್ಲಿ ಬರ್ತದೆ. ಈಗ ನಮ್ದು ಒಂದು ಸ್ವಸಹಾಯ ಗುಂಪು ಇದೆ, ನಾವು ತಿಂಗಳಿಗೆ ಒಂದು 500 ರೂಪಾಯಿ ಸೇವಿಂಗ್ಸ್ ಮಾಡ್ತೀವಿ, ಎಲ್ಲರೂ ದೋಸ್ತರು ಸೇರಿ, ಫ್ರೆಂಡ್ಸ್ ಎಲ್ಲ ಸೇರಿ. ನಮ್ಮಲ್ಲೇ ಯಾರಿಗಾದ್ರೂ ಬೇಕಾದ್ರೆ ಅವರಿಗೆ ಲೋನ್ ಅನ್ನ ಕೊಡ್ತೀವಿ ನಾವು 2% ಹಂಗೆ, 2% ಇಂಟ್ರೆಸ್ಟ್. ಸೊ ನಾವೆಲ್ಲರೂ ಸರಿಸಮಾನವಾಗಿ ನಮ್ಮೆಲ್ಲರ ವಯಸ್ಸು ಎಷ್ಟಿದೆ ಅಂತಂದ್ರೆ ಒಂದು ಎಲ್ರೂ ಒಂದೊಂದು ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಮತ್ತೆ ಎಲ್ಲರ ವಯಸ್ಸು 25ಕ್ಕಿಂತ ಮೇಲ್ಪಟ್ಟು ಮತ್ತೆ 35 ವರ್ಷದ ಒಳಗಿನವ್ರು. ನಾವೆಲ್ಲರೂ 35 ವರ್ಷದಕ್ಕಿಂತ ಮೇಲ್ಪಟ್ಟವ್ರು ಇಲ್ಲ. ಸಪೋಸ್ ನಮ್ಮ ಗುಂಪಿನಲ್ಲಿ ಎಲ್ಲೋ ಅಪ್ಪಿ ತಪ್ಪಿ 45 ವರ್ಷ ದಾಟಿದ ಒಬ್ಬ ವ್ಯಕ್ತಿ ಇದ್ರು ಅಂತ ಇಟ್ಕೊಳ್ಳಿ. ಅವರ ಆಲೋಚನೆಗಳಿಗೂ ನಮ್ಮ ಆಲೋಚನೆಗಳಿಗೂ ಮ್ಯಾಚ್ ಆಗ್ತಾವ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗ್ತದೆ. ಸಿ, ಅವರ ವಯಸ್ಸು ಮತ್ತೆ ಅವರ ವಯಸ್ಸಿಗೆ ತಕ್ಕಂತೆ ಅವ್ರಿಗೆ ಒಂದಿಷ್ಟು ಅನುಭವಗಳಾಗಿರ್ತವೆ. ಅದರ ಆಧಾರದ ಮೇಲೆ ಅವರು ಮಾತಾಡ್ತಾರೆ. ನಾನು ನನ್ನ ವಯಸ್ಸು ಮತ್ತೆ ನನ್ನ ವಯಸ್ಸಿನಲ್ಲಿ ನನಗಾಗಿರ್ತಕ್ಕಂಥ ಅನುಭವಗಳ ಮೇಲೆ ನಾನು ಮಾತಾಡ್ತೇನೆ. ಹಾಗಿದ್ದಾಗ ಅಲ್ಲಿ ಸ್ವಲ್ಪ ಆಲೋಚನೆಗಳಲ್ಲಿ, ವಿಚಾರಧಾರೆಗಳಲ್ಲಿ, ತತ್ವಗಳಲ್ಲಿ, ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳಿರುವುದು ಸಹಜ. ಆ ಒಂದು ನಿಟ್ಟಿನಲ್ಲಿ ವಯಸ್ಸಿನ ಆಧಾರದ ಮೇಲೆ ನಾವು ಗುಂಪುಗಳನ್ನ ರಚನೆ ಮಾಡಿಕೊಂಡು ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆಗೆ ವ್ಯಾಲ್ಯೂ ಸಿಸ್ಟಮ್, ಮೌಲ್ಯಗಳ ಆಧಾರದ ಮೇಲೆ. ವ್ಯಾಲ್ಯೂ ಸಿಸ್ಟಮ್ means for a cause or based on similar values. For example, we have a group of our friends, those who work in different areas. One of my friend is doctor, one of my friend is a teacher, one of my friend is working in agriculture setting, one of my friend is an engineer, one of my friend is an advocate. Likewise, there are many people who are working in a different places, and we have a group on base of values. What values? What kind of values? Values to help somebody who is in the need. ಯಾರು ಅವಶ್ಯಕತೆಯಿಂದ ಬಳಲ್ತಾ ಇದ್ದಾರೋ ಅವರಿಗೆ ಸಹಾಯ ಮಾಡುವ ಒಂದು ಮೌಲ್ಯವನ್ನ ನಾವು ಇಟ್ಕೊಂಡಿದ್ದೀವಿ. ಎಂತ ಸಹಾಯ, ಎಂತಹ ಏನು ಅವಶ್ಯಕತೆ ಇರುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಅನಾಥಾಶ್ರಮದಲ್ಲಿ ಒಂದು ಮಗುವನ್ನ ಓದಿಸ್ಲಿಕ್ಕೆ ವರ್ಷಕ್ಕೆ ನಾವೆಲ್ಲರೂ ಸೇರಿ ಒಂದಿಷ್ಟು ಹಣವನ್ನ ಕೊಡ್ತಕ್ಕಂಥದ್ದು. ಆ ಮಗುವಿನ ವರ್ಷದ ಇಡೀ ಓದಿನ ಎಷ್ಟು ಖರ್ಚಾಗ್ತದೋ ಆ ಎಲ್ಲ ಖರ್ಚು ವೆಚ್ಚಗಳನ್ನ ನಾವು ಭರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೊ ಇಟ್ ಈಸ್ ವ್ಯಾಲ್ಯೂ. ಒಂದು ವೃದ್ಧಾಶ್ರಮದಲ್ಲಿ ಒಬ್ಬ ಬಡ ವೃದ್ಧರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಿಕಾಸ್ ಅವರಲ್ಲಿ ಹಣಕಾಸಿನ ತೊಂದರೆ ಇದೆ, ಅವರ ಮಕ್ಕಳು ಅವರಿಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತಂದ್ರೆ, then what we do is we have a member who is working as a doctor and we seek help from him. See, you are a doctor and you need to do the treatment every month to this older person. He will go and he will do it every month without fail. ಅವನ್ ಪ್ರತಿ ತಿಂಗಳು ಆ ವೃದ್ಧಾಶ್ರಮಕ್ಕೆ ಹೋಗ್ತಾನೆ. ಆ ವೃದ್ಧರನ್ನ, ಆ ಒಂದು ನಾವು ಗುರುತುಪಡಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ
ಹಿರಿಯರನ್ನ ಅವರ ಹೆಲ್ತ್ ಚೆಕಪ್ ಅನ್ನ ಮಾಡಿ ಅವ್ರಿಗೆ ಯಾವೆಲ್ಲ ಮಾತ್ರೆಗಳು ಬೇಕೋ ಆ ಎಲ್ಲ ಮಾತ್ರೆಗಳನ್ನ ಅವನ ಕಡೆ ಅವೈಲೇಬಲ್ ಇದ್ರೆ ಕೊಡ್ತಾನೆ, ಇಲ್ಲ ಅಂತ ಆದ್ರೆ ಅವ್ರಿಗೆ ಇಂತಿಂತ ಮಾತ್ರೆಗಳು ಬೇಕು ಅಂತೇಳಿ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಮೆಸೇಜ್ ಅನ್ನ ಹಾಕ್ತಾನೆ. ಸೊ ನಮ್ಮಲ್ಲಿ ಯಾರಾದ್ರೂ MR ಇದಾರಾ ಅಂತ ನೋಡ್ತೀವಿ ನಾವು ಫಸ್ಟ್. MR ಇದ್ರೆ ಅವ್ರ ಕಡೆಯಿಂದ ಏನಾದ್ರೂ ಹೆಲ್ಪ್ ಆಗುತ್ತಾ ಅಂತೇಳಿ ಚೆಕ್ ಮಾಡೋದು, ಮೆಡಿಕಲ್ ರಿಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ ನಾವು. ಅವ್ನ್ ಇಲ್ಲ ಅಂತಂದ್ರೆ ನಾವೇ ಎಲ್ರು ಒಂದು 100 ರೂಪಾಯಿಯನ್ನ ಹಾಕಿಬಿಟ್ಟು ಆ ಮಾತ್ರೆಗಳನ್ನ ಅವ್ರಿಗೆ ತಲುಪಿಸ್ತಕ್ಕಂತ ಕೆಲಸವನ್ನ ಮಾಡ್ತೀವಿ. ಸೊ ಇಟ್ ಈಸ್ ಬೇಸ್ಡ್ ಆನ್ ವ್ಯಾಲ್ಯೂಸ್. ಹೀಗೆ 10 ಹಲವು ಮೌಲ್ಯಗಳನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಕ್ಕಂತಹ ಗುಂಪುಗಳು ರಚನೆ ಆಗ್ತವೆ ಅಂತ. ಕಾಮನ್ ಪ್ರಾಬ್ಲಮ್ಸ್, ಸಾಮಾನ್ಯ ಸಮಸ್ಯೆಯ ಆಧಾರದ ಮೇಲೆ. ಸಾಮಾನ್ಯ ಸಮಸ್ಯೆಗಳು ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಸ್ಟ್ರೀಟ್ ಚಿಲ್ಡ್ರನ್ಸ್, ಬೀದಿ ಮಕ್ಕಳು, ಆರ್ ಡ್ರಗ್ ಅಡಿಕ್ಟೆಡ್ ಸ್ಟ್ರೀಟ್ ಚಿಲ್ಡ್ರನ್ಸ್, ಮಾದಕ ವ್ಯಸನ ಮಾಡುವ ಬೀದಿ ಮಕ್ಕಳು, ಆರ್ a person who is physically challenged, ದೈಹಿಕ ಅಂಗವೈಕಲ್ಯತೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು. ಇವರೆಲ್ಲರನ್ನ ಸೇರಿಸಿ ಸಾಮಾನ್ಯ ಸಮಸ್ಯೆಗಳಿರ್ತವೆ. ಫಾರ್ ಎಕ್ಸಾಂಪಲ್, ದ ಪರ್ಸನ್ ಹೂ ಈಸ್ ಸಫರಿಂಗ್ ವಿತ್ ಡಿಪ್ರೆಷನ್, 5-6 ಜನರನ್ನ ಸೇರಿಸ್ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಅನ್ನ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಗ್ರೂಪ್ಸ್ ಅಂತ ಕರಿತೀವಿ, ಚಿಕಿತ್ಸಾ ಗುಂಪುಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಪೀಪಲ್ ಹೂ ಆರ್ ಸಫರಿಂಗ್ ವಿತ್ ಸ್ಟ್ರೆಸ್, ಒಂದು 15 ಜನ ಎಂಪ್ಲಾಯೀಸ್ ಇದ್ದಾರೆ, ಒತ್ತಡಕ್ಕೆ ಒಳಗಾಗಿದ್ದಾರೆ, ಒತ್ತಡದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಅವರ ಗುಂಪು. ಅವರಿಗೆ ನಾವು ಆ ಒಂದು ಗುಂಪಿನ ಸದಸ್ಯತ್ವವನ್ನು ಕೊಟ್ಟು ಅವರು ಆ ಗುಂಪಿನ ಭಾಗಿದಾರರಾಗಿ ತಮಗೆ ಬೇಕಾಗ್ತಕ್ಕಂತಹ ತಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳನ್ನ ತೆಗೆದುಕೊಳ್ಳಿಕ್ಕೆ, ಗುಂಪಿನ ಮೂಲಕ ತೆಗೆದುಕೊಳ್ಳಿಕ್ಕೆ ಅನುವನ್ನ ಮಾಡಿಕೊಡ್ತಕ್ಕಂಥದ್ದು ಕಾಮನ್ ಪ್ರಾಬ್ಲಮ್. ಆ ಒಂದು ಗುಂಪಿನಲ್ಲಿ 10 ಜನ ಇದ್ದಾರೆ ಅಂದ್ರೆ 10 ಜನರಿಗೂ ಕೂಡ ಒಂದೇ ತೆರನಾದ ಸಮಸ್ಯೆಗಳು ಇರ್ತವೆ. ಮೇ ಬಿ ಲೆವೆಲ್ಸ್ ಆಫ್ ಇಂಪ್ಯಾಕ್ಟ್ ಈಸ್ ಡಿಫರೆಂಟ್. ಅದರಿಂದ ಆಗ್ತಕ್ಕಂಥ ಪರಿಣಾಮಗಳ ಒಂದು ಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ವ್ಯತ್ಯಾಸಗಳಿರಬಹುದು, ಆದ್ರೆ ಸಮಸ್ಯೆ ಮಾತ್ರ ಒಂದೇ ಇರ್ತದೆ. ದೆನ್ ಕ್ಲಾಸ್ ಬೇಸ್, ವರ್ಗದ ಆಧಾರದವಾಗಿ. ವರ್ಗದ ಆಧಾರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಲೇಬರ್ ಕ್ಲಾಸ್. ಲೇಬರ್ ಕ್ಲಾಸ್ ಅಂತಂದ್ರೆ ಯಾರೆಲ್ಲ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಂಪನಿಗಳಲ್ಲಿ, ಅವರನ್ನ ನಾವು ಕ್ಲಾಸ್ ಅಂತೇಳಿ ವರ್ಗ ಮಾಡ್ತೀವಿ. ಆಮೇಲೆ ಎಂಪ್ಲಾಯೀಸ್ ಕ್ಲಾಸ್, ಯಾರು ಒಂದ್ ಸ್ವಲ್ಪ ಸೂಟು ಬೂಟು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ಅವರನ್ನ ನಾವು ಎಂಪ್ಲಾಯೀಸ್ ಕ್ಲಾಸ್ ಅಂತ ಕರಿತೀವಿ. ರೈಟ್, ಬೇಸ್ಡ್ ಆನ್ ದೇರ್ ಜಾಬ್, ಬೇಸ್ಡ್ ಆನ್ ದೇರ್ ನೇಚರ್ ಆಫ್ ವರ್ಕ್, we categorize the groups, we create the groups, and we try to provide the treatment, we try to provide the facilitate. ಆ ಒಂದು ಏನು ಅವರವರ ಕೆಲಸದ ಸ್ಥಿತಿಗತಿಗಳು, ಅವರವರ ಕೆಲಸದ ಕಾರ್ಯಾಚರಣೆಗಳ ಆಧಾರದ ಮೇಲೆ ಗುಂಪುಗಳನ್ನ ರಚನೆ ಮಾಡಿ ಆ ಗುಂಪುಗಳಿಗೆ ಚಿಕಿತ್ಸೆನ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ನಾವು ಏನು ರಚನೆ ಮಾಡ್ತೀವೋ ಗುಂಪುಗಳು, ಅವುಗಳನ್ನು ನಾವು ವರ್ಗದ ಆಧಾರದ ಗುಂಪುಗಳು ಅಂತ ಹೇಳಿ ಕರಿತೀವಿ. ಮೂವಿಂಗ್ ಆನ್, ವಿ ಕ್ರಿಯೇಟ್ ಗ್ರೂಪ್ಸ್ ಆನ್ ದ ಬೇಸ್ ಆಫ್ ಕಾಮನ್ ಇಂಟ್ರೆಸ್ಟ್, ಸಾಮಾನ್ಯ ಆಸಕ್ತಿ. I and one of my friend and one of his friend,
we three are having a common interest to help children who are orphans. We are having an interest to organize life skill education to the young youths, young children. ನಾನು ಮತ್ತು ನನ್ನ ಒಬ್ಬ ಸ್ನೇಹಿತ, ಅವರು ಕೂಡ ಉಪನ್ಯಾಸಕರು PU ಕಾಲೇಜಿಂದು. ನಮ್ಮಿಬ್ಬರದು ಆಸಕ್ತಿ ಒಂದೇ ಇದೆ, ಏನು ಅಂತಂದ್ರೆ ಈಗಿನ ಮಕ್ಕಳಿಗೆ, ಅದು ಹೈಸ್ಕೂಲ್ ಆಗಿರಬಹುದು, PUC ಆಗಿರಬಹುದು, ಡಿಗ್ರಿ ಆಗಿರಬಹುದು, ಮತ್ತೆ PG ಆಗಿರಬಹುದು, ಈ ಎಲ್ಲ ಸ್ತರಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಜೀವನ ಕೌಶಲ್ಯದ ಶಿಕ್ಷಣ ಇರುವುದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಅದರ ಬಗ್ಗೆ ಆಲೋಚನೆ ಇರೋದು. ಜೀವನ ಕೌಶಲ್ಯ ಶಿಕ್ಷಣ ಅಂತಂದ್ರೆ ಅದರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬರ್ತದೆ, ಅದರಲ್ಲಿ ವ್ಯಾಲ್ಯೂ ಬೇಸ್ಡ್ ಲೈಫ್ ಸ್ಟೈಲ್ಸ್ಗಳು ಬರ್ತವೆ, ಅದರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ಗಳು ಬರ್ತವೆ, ಅದರಲ್ಲಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ಗಳು ಬರ್ತವೆ. ಇವೆಲ್ಲವುಗಳು ಆ ಒಂದು ಲೈಫ್ ಸ್ಕಿಲ್ ಎಜುಕೇಶನ್ ಅಲ್ಲಿ ಬರ್ತದೆ. ಸೊ ವಿ ಹ್ಯಾಡ್ ಅ ಟ್ರೈನಿಂಗ್, ನಾವು ಜೀವನ ಕೌಶಲ್ಯ ತರಬೇತಿಯನ್ನ ಕುರಿತು ಒಂದು ತರಬೇತಿಯನ್ನ ಪಡ್ಕೊಂಡಿದ್ವಿ. ಅದಕ್ಕೆ ಅನುಗುಣವಾಗಿ ವಾಟ್ ವಿ ಡಿಡ್ ಈಸ್, ವಿ ಹ್ಯಾಡ್ ಟ್ರೈಡ್ ಅವರ್ ಬೆಸ್ಟ್ to we visited to many high schools, government high schools. We visited to PU colleges, government as well as private. We visited many degree colleges, government as well as private degree colleges, and we visited many universities and private institutions, and we met principals, and we had seeking a permission to organize a life skill education to the children for one day. And we had organized life skill education workshop, and at the end we have asked those children who have participated in that workshop, ನಾವಿಷ್ಟೆಲ್ಲ ಮಾಡಿದೀವಿ, ಇದು ಪುಕ್ಕಟೆಯಾಗಿ ನಾವು ಮಾಡಲ್ಲ, ನಿಮ್ಮ ಜೋಬಲ್ಲಿ ಎಷ್ಟು ಹಣ ಇದೆ, ಅದರಲ್ಲಿ ನಿಮಗೆ ಯಾರಿಗೆ ಎಷ್ಟು ಕೊಡ್ಬೇಕನ್ನಿಸ್ತದೆ, 1 ರೂಪಾಯಿಯಿಂದ 25 ರೂಪಾಯಿಯವರೆಗೆ ಎಷ್ಟು ಕೊಡಬಹುದು, 25 ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ನಾವು ತಗೊಳ್ಳಲ್ಲ ಅಂತ ಹೇಳಿದ್ರೆ, ಪೂರ್ತಿ ಯಾರಿಗೆಲ್ಲ ಇಷ್ಟ ಆಯ್ತು ನಮ್ಮ ತರಬೇತಿ, ಯಾರೆಲ್ಲ ಅದನ್ನ ಎಂಜಾಯ್ ಮಾಡಿದ್ರು, ಅವರೆಲ್ಲರೂ 1 ರೂಪಾಯಿಯಿಂದ ಹಿಡ್ಕೊಂಡು ಇವನ್ ಇನ್ಕ್ಲೂಡಿಂಗ್ ಟೀಚರ್ಸ್ಗಳು ಸೇರಿಬಿಟ್ಟು ಎಲ್ಲರೂ ಸೇರಿ ನಮಗೆ ಒಂದೊಂದು ಕಾಲೇಜಿಂದ ಏನಿಲ್ಲ ಅಂತಂದ್ರು ಒಂದು 100 ರೂಪಾಯಿ ಬರೋದು. ಈ ತರ ಕಾಮನ್ ಇಂಟ್ರೆಸ್ಟ್ ಅವರಿಗೂ ನನಗೂ. ನಮ್ಮ ಬಿಡುವಿನ ವೇಳೆಯಲ್ಲಿ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಸೆಕೆಂಡ್ ಸ್ಯಾಟರ್ಡೆ ರಜೆ ಇರ್ತಿತ್ತು, ನಾನು ಅವಾಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನನಗೆ ಯಾವಾಗ ಬೇಕೋ ಅವಾಗ ನಾನು ಹೋಗ್ಬಹುದಾಗಿತ್ತು, ಯಾಕಂದ್ರೆ ನಾನೇ ಅಲ್ಲಿ ಪ್ರಿನ್ಸಿಪಲ್ ಇದ್ದೆ, ನಾನು ಏನ್ ಮಾಡಿದ್ರು ನಡೀತಿತ್ತು. ಸೊ ನಾನು ಅವರು ಸೇರಿಬಿಟ್ಟು ಅವರು ಫ್ರೀ ಇದ್ದಾಗ, ಅವ್ರಿಗೆ ಸ್ಯಾಟರ್ಡೆ ಹಾಫ್ ಡೇ ಇದ್ದಾಗ ಈ ಎಲ್ಲ ಸಮಯವನ್ನ ಬಳಕೆ ಮಾಡಿಕೊಂಡು ಈ ತರಹದ ವರ್ಕ್ಶಾಪ್ಸ್ ಗಳನ್ನ ಆರ್ಗನೈಸ್ ಮಾಡಿ ಮಕ್ಕಳಿಗೆ ಜೀವನ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತರಬೇತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ವಿ. ಇಟ್ ಈಸ್ ಅ ಕಾಮನ್ ಇಂಟ್ರೆಸ್ಟ್ ಅವ್ರದ್ದು ನಂದು. ಈ ತರ ನಾವು ಗುಂಪನ್ನ ಮಾಡಿಕೊಂಡು ಕೆಲಸವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡೋದು. ಅದರ ಜೊತೆಗೆ ಕಾಮನ್ ಗೋಲ್ಸ್. ಸಮ್ ಚಿಲ್ಡ್ರನ್ಸ್ want to develop their personalities, it is common goal. Few children want to develop a communication skill, so they combine, join together, it is common goals. Few students
joined together to develop their English language. It is common interest. So likewise, many children used to come and participate in the activities who were having a common goal. ಸಾಮಾನ್ಯ ಗುರಿಗಳನ್ನ ಯಾರು ಹೊಂದಿದ್ರು ಅವರು ತಾವಾಗೆ ಬಂದು ಸೇರಿಬಿಟ್ಟು, ಸರ್ ನಾವು ಇಂತಹ ತರಬೇತಿಯನ್ನ ಪಡ್ಕೋಬೇಕು ಅನ್ಕೊಂಡಿದ್ದೀವಿ, ಇಂತಹ ಕೌಶಲ್ಯವನ್ನ ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ, ಸೊ ನಮಗೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದಾಗ ನಾನಾಗಿರ್ಬಹುದು, ನನ್ನ ಗೆಳೆಯರ ಬಳಗದವರಾಗಿರ್ಬಹುದು, ಯಾರು ಅದರಲ್ಲಿ ಎಕ್ಸ್ಪರ್ಟೈಸ್ ಇದ್ದಾರೆ ಅವರನ್ನ ಕರೆಸಿಬಿಟ್ಟು ಅವರೊಟ್ಟಿಗೆ ನಾವು ಆ ಮಕ್ಕಳ ಜೊತೆಗೆ ಇಂಟರಾಕ್ಷನ್ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಅವರಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಅಭಿವೃದ್ಧಿ ಆಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸೊ ಆನ್ ದ ಬೇಸ್ ಆಫ್ ದೀಸ್ variables, groups are creating their members. ಈ ಒಂದು ವಿಷಯಗಳ ಆಧಾರದ ಮೇಲೆ ಗುಂಪುಗಳು ರಚನೆ ಆಗ್ತಾ ಇತ್ತು. ಗುಂಪಿನ ಸದಸ್ಯರು ಅಲ್ಲಿಗೆ ಬರ್ತಾ ಇದ್ರು, ಆ ಗುಂಪುಗಳನ್ನ ರಚನೆ ಮಾಡ್ತಾ ಇದ್ರು. ಮತ್ತೆ ಎಷ್ಟು ದಿನಗಳವರೆಗೆ ಕೆಲಸಗಳಾಗ್ತಾ ಇತ್ತೋ ಅಷ್ಟು ದಿನಗಳವರೆಗೆ ಅವರೆಲ್ಲರೂ ಆ ಒಂದು ಸ್ಥಳದಲ್ಲಿ ಇದ್ದು ಆ ಎಲ್ಲ ಅಂಶಗಳನ್ನ ಕಲ್ತು ಹೋಗ್ತಾ ಇದ್ರು. ಅದಕ್ಕೆ ಡ್ಯೂರೇಷನ್, ಮೇ ಬಿ ಟೈಮ್ ಡ್ಯೂರೇಷನ್ ಅಂತ ಬಂದಾಗ the decision about the duration is taken considering the purpose, experience and capacity of the members to achieve the goal in the given time frame. ಒಂದು ಸಮಯದ ಒಂದು ನಿರ್ದಿಷ್ಟ ಸಮಯದ ಒಳಗೆ ಏನು ಗುರಿಯನ್ನ ಸಾಧಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಸದಸ್ಯರಲ್ಲಿ ಏನಿರ್ತಾ ಇತ್ತು, ಮತ್ತೆ ಅವರ ಅನುಭವ ಏನಿರ್ತಾ ಇತ್ತು, ಮತ್ತೆ ಆ ಗುಂಪು ರಚನೆ ಆಗ್ಲಿಕ್ಕೆ ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ರಚನೆ ಮಾಡಲಾಗಿರ್ತಿತ್ತು, ಅದರ ಆಧಾರದ ಮೇಲೆ ಅದರ ಅವಧಿ ನಿರ್ಧಾರ ಆಗ್ತಾ ಇತ್ತು. ಮುಂದುವರೆದು ಮೆನಿ ಗ್ರೂಪ್ ವರ್ಕರ್ಸ್ ಟ್ರೈ ಟು ಫಾರ್ಮ್ ಗ್ರೂಪ್ಸ್ ವಿತ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್. ಅನೇಕ ಗುಂಪು ವೃಂದಗತ ಸಮಾಜ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು, ದೀರ್ಘಾವಧಿಯ ದೃಷ್ಟಿಕೋನದಿಂದ ಗುಂಪುಗಳನ್ನ ರಚನೆ ಮಾಡ್ತಾ ಇದ್ರು. ಇದರಿಂದ ಏನಾಗ್ತಾ ಇತ್ತು ಅಂತಂದ್ರೆ ಆ ಗುಂಪಿನ ಸದಸ್ಯರನ್ನ ಸ್ವಾವಲಂಬಿಯನ್ನಾಗಿ ಬೆಳೆಸ್ತಕ್ಕಂತಹ, ಸ್ವಾವಲಂಬಿ ವ್ಯಕ್ತಿತ್ವವನ್ನ ಬೆಳೆಸ್ತಕ್ಕಂತಹ ಕೆಲಸವನ್ನ ಅವರಿಂದ ಮಾಡ್ಲಿಕ್ಕೆ ಆಗ್ತಾ ಇತ್ತು ಅಂತಕ್ಕಂಥದ್ದು. ಮುಂದುವರೆದು ಎ ಗುಡ್ ಎಕ್ಸಾಂಪಲ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ಆಲ್ ಟೈಪ್ಸ್ ಇನ್ ಇಂಡಿಯಾ. ನಾನು ಅವಾಗ್ಲೇ ಹೇಳಿದೆ, ಸ್ವಸಹಾಯ ಗುಂಪುಗಳು ಇದಕ್ಕೆ ಒಳ್ಳೆಯ ಉದಾಹರಣೆಗಳಾಗಿದ್ದಾವೆ. ಟ್ರೀಟ್ಮೆಂಟ್ ಓರಿಯೆಂಟೆಡ್ ಗ್ರೂಪ್ಸ್ ಆರ್ ಶಾರ್ಟ್ ಟರ್ಮ್ ಗ್ರೂಪ್ಸ್. ಈ ಚಿಕಿತ್ಸೆ ಆಧಾರಿತವಾಗಿ ನಾನು ಅವಾಗಲೇ ಹೇಳಿದೆ, ಡಿಪ್ರೆಷನ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಒಂದು ಕಡೆ ಸೇರಿಸಿ, ಅದು 5 ಜನ ಇರಬಹುದು, 6 ಜನ ಇರಬಹುದು, 8 ಜನ ಇರಬಹುದು, 10 ಜನ ಇರಬಹುದು, ಅವರನ್ನ ಒಂದ್ ಕಡೆ ಸೇರಿಸಿ ಅವರಿಗೆ ಚಿಕಿತ್ಸೆನ ಕೊಡ್ತಕ್ಕಂಥದ್ದು. ಅದು ಬಹಳಷ್ಟು ಸಮಯ ತಗೋತಾ ಇರಲಿಲ್ಲ. ಅದು ಬಹಳ ಕಡಿಮೆ ಸಮಯದಲ್ಲಿ ಅವರ ಒಂದು ನಿರ್ದಿಷ್ಟವಾಗಿರತಕ್ಕಂಥ ಉದ್ದೇಶಗಳನ್ನು ತಲುಪಲಿಕ್ಕೆ ಆಗ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ಗುಂಪುಗಳು ರಚನೆ ಆಗ್ತಾ ಇತ್ತು. ಹಾಗೆ ವುಮೆನ್ಸ್ ಗ್ರೂಪ್ ಇತ್ತು, ಸ್ಟ್ರೀಟ್ ಚಿಲ್ಡ್ರನ್ಸ್ ಗ್ರೂಪ್ ಇತ್ತು. ಆಮೇಲೆ ಇವರೆಲ್ಲ ಲಾಂಗ್ ಟರ್ಮ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಇವತ್ತಿಗೂ ನಮ್ಮ ಒಂದು ಸಂಸ್ಥೆಯ ಅಡಿಯಲ್ಲಿ ಅಥವಾ ನಾವು ರಚನೆ ಮಾಡಿರ್ತಕ್ಕಂಥ ಗುಂಪುಗಳು, ಮಹಿಳಾ ಗುಂಪುಗಳು ಅಂತ ಬಂದಾಗ 2005, 6, 7, 8, ಆಮೇಲೆ 2011, 12, 13ರಲ್ಲಿ ಮಾಡಿರ್ತಕ್ಕಂಥ ಗುಂಪುಗಳು ಇನ್ನೂ ಕೂಡ ರನ್ ಆಗ್ತಾ ಇದಾವೆ, ಇನ್ನೂ ಕೂಡ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದರ ಒಂದು ಡ್ಯೂರೇಬಿಲಿಟಿ ಅಂತ ಏನ್ ಹೇಳ್ತೀವಲ್ಲ, ಆ ಡ್ಯೂರೇಬಿಲಿಟಿ ಇನ್ನು ಚೆನ್ನಾಗೇ ಇದೆ ಅಂತಕ್ಕಂಥದ್ದು. ಆಮೇಲೆ ಸ್ಟ್ರೀಟ್ ಚಿಲ್ಡ್ರನ್ಸ್ ಗ್ರೂಪ್, ಬೀದಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಬದಲಾವಣೆ ಮಾಡಿ ಅವ್ರಿಗೆ ರಿಟರ್ನ್ ಮನೆಗೆ ಕಳಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇದು 1-2 ದಿನದಲ್ಲಿ ನಾನು ಮುಗಿಸ್ಬಿಡ್ತೀನಿ ಅಂತಂದ್ರೆ ಆಗ್ಲಿಕ್ಕಿಲ್ಲ. ಅವೆಲ್ಲವೂ 1 ವರ್ಷ ಟೈಮ್ ತಗೋಬಹುದು,
2 ವರ್ಷ ಟೈಮ್ ತಗೋಬಹುದು, 3 ವರ್ಷ ಟೈಮ್ ತಗೋಬಹುದು. ಇವತ್ತಿಗೂ ನಾವು ಎಷ್ಟೋ ಜನ ಬೀದಿ ಮಕ್ಕಳನ್ನ 2013, 14, 15 ಈ 3 ವರ್ಷದಲ್ಲಿ ಎಷ್ಟೋ ಜನ ಬೀದಿ ಮಕ್ಕಳನ್ನ ಮನೆಗ್ ಕಳಿಸಿದ್ವಿ. ಅದಾದ್ಮೇಲೆ ಮತ್ತೆ ಎಷ್ಟೋ ಜನ ಬೀದಿ ಮಕ್ಕಳು ನಮಗ್ ಸಿಕ್ಕಿದ್ದಾರೆ, ಬಟ್ ಅವ್ರಿಗೆ ಮನೆಗೆ ರೀಇಂಟಿಗ್ರೇಟ್ ಮಾಡ್ಲಿಕ್ಕೆ ನಮಗೆ ಆಗಿಲ್ಲ. ಅವರು ಮಾದಕ ವಸ್ತುಗಳ ಸೇವನೆಯನ್ನ ಮಾಡ್ತಿದ್ರು, ಅದನ್ನ ಬಿಡಿಸಿದೀವಿ, ಬಟ್ ಅವರು ಮನೆಗೆ ಸೇರಿಸ್ತಕ್ಕಂತ ಕೆಲಸ ನಾವು ಮಾಡಕ್ಕಾಗಿಲ್ಲ. ರೈಟ್? ಈ ತರ ಇಟ್ ಟೇಕ್ಸ್ ಲಾಂಗ್ ಟೈಮ್. ಆ ಒಂದು ಏನು ದೀರ್ಘವಾದ ಸಮಯ ಅದಕ್ಕೆ ತಗೊಳ್ತದೆ. ಯಾಕಂತಂದ್ರೆ ಆ ಮಕ್ಕಳ ಮನಸ್ಸನ್ನ ಬದಲಾವಣೆ ಮಾಡಬೇಕು, ಆ ಮಕ್ಕಳ ಆಲೋಚನೆಗಳಲ್ಲಿ ಬದಲಾವಣೆಯನ್ನ ತರಬೇಕು, ಆ ಮಕ್ಕಳ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ತರಬೇಕು. ಅವ್ರ ತಲೆಯಲ್ಲಿ ಕೈ ಹಾಕಿ ಕೈಯೆಲ್ಲ ಆಡಿಸಿ ಇರ್ತಕ್ಕಂಥ ಕಚರ ಹೊರಗಡೆ ತೆಗೆದು ಒಳ್ಳೆಯ ಆಲೋಚನೆಗಳನ್ನ, ವಿಚಾರಗಳನ್ನ ಅವ್ರ ತಲೆಯಲ್ಲಿ ತುಂಬೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಸೊ ಆ ಎಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಹೆಚ್ಚಿನ ಸಮಯವನ್ನ ತಗೊಳ್ತದೆ. ದೀರ್ಘಕಾಲೀನ ಗುಂಪುಗಳು ಅವು ಆಗಿರ್ತವೆ ಅಂತಕ್ಕಂಥದ್ದು. ಸೊ ಟೈಮ್ ಡ್ಯೂರೇಷನ್ ವಿ ಕೆನಾಟ್ ಸೇ. ಇಟ್ ಡಿಪೆಂಡ್ಸ್ ಆನ್ ದ ಪರ್ಪಸ್, ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್, ಇಟ್ ಡಿಪೆಂಡ್ಸ್ ಆನ್ ದ ಕೆಪಾಸಿಟಿ ಆಫ್ ದ ಗ್ರೂಪ್ ಮೆಂಬರ್ಸ್. ಇಷ್ಟು ಏನು ಗುಂಪುಗಳ ಸದಸ್ಯರ ಪ್ರಕಾರಗಳು ಮತ್ತು ಗುಂಪಿನ ಅವಧಿ. ಇದರಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ನನಗೆ ಕೇಳಬಹುದು. If you have any questions or if you want to add something, you can add. ಏನು ಇಲ್ಲ? ಏನಾದ್ರು ಪ್ರಶ್ನೆಗಳಿದಾವ? No, sir. Okay, fine then. If you don't have any questions, we will stop here and we will meet tomorrow by the same time.